ಅಷ್ಟು ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ಬಟ್ ನನಗೆ ಅನ್ಸಿದ್ದು ಇದು ಸಿನಿಮಾ ನಾಳೆ ರಿಲೀಸ್ ಅನ್ನಂಗೆ ಇವತ್ತು ಮಾಡೋ ಅವಶ್ಯಕತೆ ಇರಲಿಲ್ಲ. ಓಕೆ, ಈಗ ಅವರ ಹಿಂದೆ ಯಾರಿದ್ದಾರೆ ಅಂತ ಫೋನ್ ಮಾಡಿ ಹೇಳಿ ಸರ್ ಯಾರಿದ್ದಾರೆ ಪ್ರತಿಯೊಂದು ಹೇಳ್ತೀನಿ ಸರ್, ಸುಮ್ಮನೆ ಬಿಡಲ್ಲ. ಯಾಕೆ ಗೊತ್ತಾ, ನಾವು ಯಾರು ಬ್ಯಾಕ್ ಗ್ರೌಂಡ್ ಇಲ್ದಲೆ ಬಂದಿರೋರು ಹಳ್ಳಿಯಿಂದ ಯಾವ ಬ್ಯಾಕ್ ಗ್ರೌಂಡ್ ಇಲ್ಲದೆ ನಂದೇ ಆದ ಒಂದು ಸಾಮ್ರಾಜ್ಯ, ನಂದೇ ಆದ ಒಂದು ಪ್ರೀತಿಯಿಂದ ಎಲ್ಲಾರನ್ನೂ ಗೆದ್ದು ಬಂದಿರೋರು ನಾವು. ಇದ್ರ ಮಧ್ಯ ಇಲ್ಲಿ ಹಿಂಗಾದಾಗ ಎಲ್ಲೋ ಒಂದ್ ಕಡೆ ಬೇಜಾರಾಗುತ್ತೆ ಸರ್. ಈಗ ದೂರ ಕೊಡೋಕ್ಕೂ ಮುಂಚೆ ನಿಮ್ಮ ಹತ್ರ ಏನಾದ್ರು ಮಾತುಕತೆ ನಡೀತಾ ಅವ್ರದ್ದು ನಟಿ? ಸರ್ ನಡೀತು ಸರ್, ನಡೀತು. ಈಗ ಒಂದು 15 ದಿವಸ ಮುಂಚೆ ನನ್ನ ಬೆಂಗಳೂರಿಗೆ ಬರಕ್ ಬಿಡ್ಬೇಡ, ಬೆಂಗಳೂರಿಗೆ ಬರಕ್ ಬಿಟ್ರೆ ನಾನು ಎಲ್ಲಾ ಕಡೆ ನನ್ನನ್ನು ಎಲ್ಲರೂ ಹೇಳ್ತಿದ್ದಾರೆ ಬಿಡಬೇಡ ಸಿನಿಮಾ ರಿಲೀಸ್ ಅಂತ ಮಾಡು, ಅದಾದ್ಮೇಲೆ ಅವ್ನು ಮಾಡಿದ್ರೆ ಜನ ನಿನ್ ತಪ್ಪು ತಿಳ್ಕೊತಾರೆ ಮಾಡು ಅಂತವ್ರೆ. ನಾನು ಸುಮ್ಮನಿದ್ರು ಅವ್ರು ಯಾರು ಸುಮ್ಮನಿರ್ತಿಲ್ಲ. ನಿಂದೊಂದು ಆಡಿಯೋ ಇದೆ, ಅದು ಯಾವ್ದೋ ರೆಕಾರ್ಡ್ ಇದೆ, ಅದು ಬಿಡ್ತೀನಿ, ಅದು ನಂದಲ್ಲ ಬೇರೆಯವ್ರದ್ದು ಯಾರ್ದೋ ಆಡಿಯೋ ಇದೆ, ಅದು ಬಿಟ್ರೆ ನಿನ್ನ ಜನ ಹೊಡೆದಾಕ್ತಾರೆ, ಹಂಗೆ ಹೊಡೆದಾಕ್ತಾರೆ, ಸಿನಿಮಾನೇ ನೋಡ್ದಂಗೆ ಮಾಡ್ತೀನಿ ಹಂಗೆ ಅಂದ್ರು. ನನ್ನ ಮೇಲಿರೋ ದ್ವೇಷ, ನನ್ನ ಮೇಲಿರೋ ಕೋಪ, ನನ್ನ ಮೇಲಿರೋ ಹಸಿವೆ, ಅದಕ್ಕೆ ಪ್ರೊಫೆಷನಲ್ ಬರಬಾರ್ದು ಸರ್ ನನ್ನ ಅನಿಸಿಕೆ. ನಿಮ್ದು 1000 ಎದುರು ಕುತ್ಕೊಂಡು ಮಾತಾಡಿದೀವಿ, ಮಧ್ಯೆ ಎಲ್ಲ ಮಾತಾಡಿದಾಗ ಮನು ನಿನ್ ಕೆಲಸ ನಿಂದು, ನಾನು ಚೆನ್ನಾಗಿರೋಣ ಅಂತಲೂ ಹೇಳಿದ್ದಾರೆ. ಇದು ಸ್ವಲ್ಪ ಹುಡುಗಿಗೆ ಸ್ವಲ್ಪ ಬುದ್ಧಿ ಕಡಿಮೆ ಸರ್. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಅಷ್ಟೆಲ್ಲ ಹೇಳಿ ಮಾಡಿಸಿ ಒಂದು ಆಡಿಯೋ ಬಿಡ್ತೀನಿ, ಒಂದು ವಿಡಿಯೋ ಮಾಡ್ಕೊಡು ಅಂತಾರೆ. ಆಯ್ತು ಅಂತ ಅವ್ರನ್ನ ಆಯ್ತು ಜೀವರವ್ರಿಗೆ ನೋಡ್ಕೊತೀನಿ ಅಂತ ಹೇಳ್ತೀನಿ. ಹೌದು, ಆ ವಿಡಿಯೋ ಬಿಟ್ಟಿರೋದು ಯಾವಾಗಿಂದು? ನೀವು ಅವ್ರನ್ನ ನಾನು ಯಾವತ್ತು ನೋಡ್ಕೊತೀನಿ ಅಂತ? 1.5 ವರ್ಷದ ಮುಂಚೆ ಸಿನಿಮಾ ನಿಲ್ಲಿಸ್ತೀನಿ, ಪ್ರೊಡ್ಯೂಸರ್ಗೆ ಹೇಳ್ತೀನಿ, ನಿನ್ನ ನನ್ನ ಮಧ್ಯೆ ಏನೋ ಇದೆ ಅಂತ ಹೇಳ್ತೀನಿ, ನೋಡಿ ಈಗ ಹಂಗೆ ಹಿಂಗೆ ಅಂತ ಅಂದ್ರು. ಆಗ ಹೇಳ್ಬೇಡಮ್ಮ ಅಂದ್ರೆ ಆಯ್ತು ಹೇಳ್ಬಾರ್ದು ಅಂದ್ರೆ ಒಂದು ವಿಡಿಯೋ ಮಾಡ್ಕೊಡು ಸರ್. ನಮಗೆ ಸಿನಿಮಾ ಪ್ರಪಂಚ, ನಾವು ಅದನ್ನ ನಂಬ್ಕೊಂಡೆ ಏನೋ ಆಗ್ಬೇಕು ಅಂತಾನೆ ಬಂದಿರೋದು. ನಾವೇನು 1 ವರ್ಷ 2 ವರ್ಷದಿಲ್ಲ ಸರ್, 18 ವರ್ಷ ಏನಿಲ್ಲ. ನನಗೆ ಒಂದು ಬೇಜಾರೇನು ಅಂದ್ರೆ ನಿರ್ಮಾಪಕರು ಹೊಟ್ಟೆ ಮೇಲೆ ಹೊಡೆಯೋಂಥದ್ದು ಅಧಿಕಾರ ಇವ್ರಿಗಿಲ್ಲ. ಇವ್ರಿಗಿತ್ತು ಅಂದ್ರೆ ಇದ್ರ 6 ತಿಂಗಳ ಮುಂಚೆ ಇರ್ಲಿಲ್ವಾ ಸರ್? ಇಲ್ಲ 1 ತಿಂಗಳಾದ್ಮೇಲೆ ಕುತ್ಕೊಂಡು ಮಾತಾಡ್ಬೋದಿತ್ತಲ್ಲ ಸರ್. ಹೇಳ್ತಾರೆ ಒಂದು 15 ದಿವಸ ಮುಂಚೆ, ಇವರೆಲ್ಲ ಜನ ಎಲ್ಲ ನೋಡ್ಬಿಟ್ರೆ ನೀವು ಸಿನಿಮಾ ಬೇರೆ ತರ ನೋಡಿದ್ರು, ನೋಡು ಇವು ಹಿಂಗೆ ನೆಗೆಟಿವ್ ಆಗುತ್ತೆ ನೋಡು, ಹಂಗ್ ಮಾಡಿರ್ತಾರೆ. ನಾನ್ ಸುಮ್ಮನಿದ್ರು ಯಾರೋ ದುಡ್ಡು ಕೀಳು ಅಂತ ಹೇಳ್ಕೊಟ್ರಂತೆ, ಇನ್ ಸ್ವಲ್ಪ ಜನ ಶಿಕ್ಷೆ ಕೊಡು ಅಂದ್ರಂತೆ. ಇದು ಬಾಳ್ಕೊಡೋ ಅನ್ನೋ ಪರಿಸ್ಥಿತಿ ಇಲ್ಲ ಸರ್. ಇದು ಬಾಳ್ಕೊಡೋನ್ನೋರು ಯಾರು ಹಿಂಗ್ ಕೇಳಲ್ಲ, ಯಾರು ಈ ತರ ಸಾಕ್ಷಿಗಳು ಯಾರು ಈ ತರ ಕೆಟ್ಟದಾಗಿ ಇಟ್ಕೊಳ್ಳೋದು ಇಲ್ಲ. ಆಮೇಲೆ ನಮಗೆ ಮದುವೆ ಮಕ್ಳಿದಾವೆ, ಇದೆಲ್ಲ ನಮಗೆ ಗೊತ್ತಿಲ್ಲ. ಅದನ್ನೇ ಹೇಳ್ತಾ ಇರೋದು, ಪ್ರತಿಯೊಂದು ಸಾಕ್ಷಿ ಸಮೇತ ಯಾರ್ಯಾರು ಹಿಂದೆ ಇದಾರೆ ಪ್ರತಿಯೊಂದು ಕರ್ಕೊಬರ್ತೀನಿ ಸರ್. ಸರ್ ಇವ್ರ ಜೊತೆ ಮದುವೆ ಆಗಿತ್ತಾ? ತಾಳಿ ಕಟ್ಟಿದ್ರು ಅಂತ ಅವರೆಲ್ಲ ಆರೋಪ ಮಾಡ್ತಾರಂತದ್ದು. ಸರ್ ತಾಳಿ ಕಟ್ಟಿದ್ದೆ, ನಾನು ಮದುವೆ ಆಗಿದ್ದೆ ಅನ್ನೋದು ಓಕೆನಾ? ಏನಾರ 1% ಏನಾರ ಒಂದು ಚೂರು ಇಲ್ಲ ನಾನು, ಯಾಕಂದ್ರೆ ನಾನು ಕಟ್ಟಿವಿಲ್ಲ. ಇದು ಒಂದು ಸ್ಕ್ರಿಪ್ಟೆಡ್ ಇದೆ ಸರ್. ನಾನು ಹೇಳ್ತಾ ಇದ್ದೀನಿ ಸರ್, ಈ ಟೀಮಲ್ಲಿ ಯಾರ್ಯಾರಿದ್ದಾರೆ ಒಂದು ಸ್ಕ್ರಿಪ್ಟ್ ವರ್ಕ್ ನಡೀತಿದೆ ಸರ್. ಏನು ಒಂದು ಸಣ್ಣ ಪುಟ್ಟ ಸಾಕ್ಷಿಗಳು ಬಿಟ್ಟು ಮಿಕ್ಕಿದ್ದು ಏನೇನಿದಾವೆ ಒಂದಿಷ್ಟು ಕಟ್ಟುಕತೆಗಳು ಸ್ಕ್ರಿಪ್ಟ್ ಇದಾವೆ. ನಾನು ಅದಕ್ಕೆ ಹೇಳ್ತಿರೋದು, ನಾಳೆ ರಿಲೀಸ್ ಆಗಲಿ ಸಿನಿಮಾ ಮಾಡಬೇಕು ಅಂತ ಬಂದಿಲ್ಲ. ಒಂದು ಕನ್ನಡ ಸಿನಿಮಾ, ಕನ್ನಡ ಪ್ರೇಕ್ಷಕರನ್ನ ಮನೆಗೆ ಹೋಗಿ ಕರೆದಿದ್ದೀವಿ ಸರ್. ಈ ಸಿನಿಮಾ ಮೂಲಕ ಮನೆಗೆ ಹೋಗಿ ಕರೆದಿದ್ದು, ಥಿಯೇಟ್ರಿಗೆ ಒಂದು ಸಿನಿಮಾ ನೋಡ್ತೀವಿ ಅಂತ ಎಷ್ಟೋ ಜನ ಪ್ರಾಮಿಸ್ ಮಾಡಿದ್ದಾರೆ ಓಕೆನಾ? ಇವತ್ತು ಆ ಸಿನಿಮಾಕ್ಕೆ ಅನ್ಯಾಯ ಆಗೋದು ಬೇಡ, ಬೇರೆ ಏನಿಲ್ಲ. ನಂದೇನಿತ್ತು ಅವಳದೇನಿತ್ತು ಮಾತಾಡ್ತೀವಿ ಕುತ್ಕೊಂಡು, ಸಾಕ್ಷಿಗಳು ನಾನು ಕೊಡ್ತೀನಿ ಅವರು ಕೊಡ್ಲಿ, ಬಟ್ ಸಿನಿಮಾಕ್ಕೆ ತೊಂದರೆ ಆಗ್ಬಾರ್ದು ಸರ್ ಇದ್ದಾರೆ ಓಕೆನಾ?